ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ಒಂದು ದಿಢೀರಾಗಿ ಮಾಡುವಂಥ ಈ ಚಳಿ ವೆದರ್ಗೆ ಬೆಸ್ಟ್ ಆಗುವಂಥ ಒಂದು ಎಮರ್ಜೆನ್ಸಿ ರಸಮನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡುವಂಥದ್ದು, ಹಾಗೆ ಬೇಗನೆ ಆಗುವಂಥದ್ದು, ಹಾಗೆ ಒಂದೇ ಒಂದು ಟೊಮೆಟೊ ಇದ್ದರೂ ಈ ರಸಮ್ ರೆಡಿ ಆಗಿಬಿಡುತ್ತೆ. ಹಾಗೆ ಈ ವೆದರ್ಗೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಆಗುವಂಥ ಒಂದು ಎಮರ್ಜೆನ್ಸಿ ರಸಮ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2 ಹಸಿಮೆಣಸಿನ್ಕಾಯನ್ನು ತೊಗೊಳ್ಳೋಣ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ತೊಗೋಬೋದು ಹಸಿಮೆಣಸಿನ್ಕಾಯಿ. ಹಾಗೆ ಒಂದು ಅರ್ಧ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇರುತ್ತೆ ಅದು. ಅದ್ರ ಜೊತೆಗೆ ಕಾಳು ಮೆಣಸು ಒಂದು ಅರ್ಧ ಸ್ಪೂನು, ಹಾಗೆ ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಇದು ನಾನೊಂದು 4 ಮೆಂಬರಿಗಾಗಷ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ನೀವು ಜಾಸ್ತಿ ಬೇಕಂದರೆ ಇದೇ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಒಂದು ದಪ್ಪ ಸೈಜ್ ಟೊಮೆಟೊಲಿ ಅರ್ಧ ಟೊಮೆಟೊ ಇವಾಗ ಅರ್ಧ ತೊಗೊಂಡಿದ್ದೀನಿ. ಹಾಗೆ ಈ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಕಾಳು ಮೆಣಸಿದೆ, ಬೆಳ್ಳುಳ್ಳಿ ಇದೆ. ಅದ್ರ ಜೊತೆಗೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಹುಳಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ, ಅಥವಾ ಹುಣಸೆ ರಸ ಕೂಡ ಆಮೇಲೆ ಸೇರಿಸ್ಕೋಬೋದು. ಹಾಗೆ ನೀರೇನು ಹಾಕೋದು ಬೇಡ, ಹಾಗೆ ಅದನ್ನು ಪೇಸ್ಟ್ ಮಾಡ್ಕೊಂಬರೋಣ. ಈ ಕಡೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಣಮೆಣಸಿನ್ಕಾಯನ್ನು ಒಂದೆರಡು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೊಮೆಟೊ ರುಬ್ಬಕ್ಕೆ ಹಾಕಿದ್ನಲ್ವ, ಅದೇ ರೀತಿ ಇನ್ನರ್ಧ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ, ಚೆನ್ನಾಗಿ ಬೇಯೋ ತನಕ ಚೆನ್ನಾಗಿ ಬೇಯಿಸಿ. ಈ ಥರ ಬೇಯಿಸಿದಾದ ನಂತರ ನಾವೇನು ಮಸಾಲ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಕಾಳುಮೆಣಸು ಇದನ್ನೆಲ್ಲ, ಅದನ್ನು ಇವಾಗ ರುಬ್ಬಿಟ್ಕೊಂಡಿರೋವಂಥದ್ದು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನೀರು ನಿಮಗೆ ಎಷ್ಟು ಅಳತೆಗೆ ಬೇಕೋ, ನೀವು ಉಪ್ಪು ಅಂದರೆ ಹುಳಿ ಮತ್ತು ಖಾರ ಯಾವ ಅಳತೆ ಹಾಕಿರ್ತೀರೋ ಅದೇ ಅಳತೆಯಲ್ಲಿ ನೀರನ್ನು ಹಾಕೋಬೇಕಾಗುತ್ತೆ. ಅದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವುದೇ ಬೇಕಂದರೆ ಅದನ್ನು ಹಾಕ್ಕೋಬೋದು. ಇದು ಹಾಗೆ ನೀರನ್ನು ಹಾಕಿದ ಮೇಲೆ, ಉಪ್ಪೆಲ್ಲ ಹಾಕ್ಕೊಂಡ ಮೇಲೆ ಹಾಗೆ ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದವಾಗ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಘಮ ಘಮ ಅನ್ನೋ ತುಂಬಾ ಸುಲಭವಾಗಿ ಮಾಡುವಂಥ, ಹಾಗೆ ಎಮರ್ಜೆನ್ಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ದಿಢೀರ್ ರಸಮ್ ಈ ವೆದರ್ಗೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ರಸಮನ್ನು ರೆಡಿ ಆಗುತ್ತೆ. ಹಾಗೆ ನಾವು ಇದಕ್ಕೆ ಬಿಸಿ ಅನ್ನದ ಜೊತೆಗೆ ಫಿಶ್ ಫ್ರೈ ಅಥವಾ ಎಗ್ ಆಮ್ಲೆಟ್ ಆ ಥರ ಏನಾದರೂ ಸೈಡ್ ಏನಾದರೂ ಚಿಕನ್ ಸುಕ್ಕ ಆ ಥರದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಬೇಕಂದರೆ ಮಾಡಿಕೊಂಡು ಸಹ ಕುಡಿಬೋದು. ಲೈಟಾಗಿ ಊಟ ಮಾಡಬೇಕು ಅಂದವಾಗ ಈ ರೀತಿ ರಸಮನ್ನು ಒಮ್ಮೆ ಟ್ರೈ ಮಾಡಿ ಅಂತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.